Gentlemen, welcome to Fight Club. ಇವಾಗಿನ ಕಾಲದಲ್ಲಿ ನಮಗೆ ಮೂವೀಸ್ಗಳು ಸೀರೀಸ್ಗಳು ಎಷ್ಟರ ಮಟ್ಟಿಗೆ ಅವೈಲೇಬಲ್ ಇದ್ದಾವೆ ಮತ್ತು ಆಕ್ಸೆಸಬಲ್ ಇದ್ದಾವೆ ಅಂತ ಅಂದರೆ ಅವುಗಳನ್ನು ನಾವು ಕನ್ಸ್ಯೂಮ್ ಮಾಡ್ತಾನೆ ಇರ್ತೀವಿ. ಜಂಕ್ ಫುಡ್ ಥರ ನಮ್ಗೆ ಯಾವತ್ತೂ ಕೂಡ ಅನಿಸಲ್ಲ ಮೂವೀಸ್ಗಳು ಕಮ್ಮಿ ಆಗೋದು ಅಥವಾ ವೆಬ್ ಸೀರೀಸ್ಗಳು ಕಮ್ಮಿ ಆಗೋದು ಅಂತ. OTT ಪ್ಲ್ಯಾಟ್ಫಾರ್ಮ್ಸ್ ಮತ್ತು ಪೈರೇಟೆಡ್ ಸೋರ್ಸಸ್ಗಳಿಂದ ಏನು ನಮಗೆ ಮೂವೀಸ್ ಮತ್ತು ಸೀರೀಸ್ಗಳು ಸಿಗ್ತಾ ಇದೆ, ಇದರ ಸಂಖ್ಯೆ ತುಂಬ ದೊಡ್ಡದಿರುತ್ತೆ. ಹೀಗಿದ್ದಾಗ ಏನಾಗುತ್ತೆ ಅಂದರೆ ನಾವೊಂದು ಮೂವಿ ನೋಡಿದ್ವಿ ಅಥವಾ ಒಂದು ಸೀರೀಸ್ ನೋಡಿದ್ವಿ ಅಂತಂದರೆ ಆ ಕಂಟೆಂಟ್ ನಮ್ಮ ಮನಸ್ಸಿನಲ್ಲಿ ತುಂಬ ದಿನಗಳ ತನಕ ಇರೋದೇ ಇಲ್ಲ. ಅಷ್ಟರ ಒಳಗಡೆ ನಾವು ಮತ್ಯಾವುದೋ ಮೂವೀಸ್ ಅಥವಾ ಮತ್ಯಾವುದೋ ಸೀರೀಸ್ ಒಳಗಡೆ ಕಳೆದೋಗಿರ್ತೀವಿ. ಆದರೆ ಒಬ್ಬ ಡೈರೆಕ್ಟರ್ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ ಡೈರೆಕ್ಟರ್ ಇದನ್ನು ಯಾವತ್ತೂ ಬಯಸಲ್ಲ. ಡೈರೆಕ್ಟರ್ ತಾನು ಮಾಡಿರೋ ಮೂವೀಸ್, ಆ ಮೂವೀಸಲ್ಲಿ ಬರೋ ಕ್ಯಾರೆಕ್ಟರ್ ಯಾವಾಗಲೂ ವ್ಯೂವರ್ಸ್ ತಲೆಯಲ್ಲಿರಬೇಕು, ವ್ಯೂವರ್ಸ್ ಆ ಥೀಮ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಬಯಸ್ತಾನೆ. ಹೀಗಾಗಿ ಯಾವ ರೀತಿಯ ಡೈರೆಕ್ಷನ್ ಇರುತ್ತೆ ಅಂತಂದರೆ ಕೆಲವೊಂದು ಮೂವೀಸಲ್ಲಿ ಆ ಮೂವೀಸ್ ನಮ್ಗೆ ಮೊದಲನೇ ಸಲ ನೋಡಿದಾಗ ಅರ್ಥ ಏನೋ ಆಗುತ್ತೆ. ಆದರೆ ಆ ಮೂವೀಸ್ನಲ್ಲಿ ಡೀಟೇಲಿಂಗ್ ಎಷ್ಟಿರುತ್ತೆ ಮತ್ತು ಕಂಟೆಂಟ್ಗಳು ಎಷ್ಟಿರುತ್ತೆ ಅಂತಂದರೆ ಆ ಮೂವೀಸ್ನ ಇನ್ನೂ ಒಂದೆರಡು ಸಲ ನೋಡ್ಬೋದಾಗಿರುತ್ತೆ ಬೋರ್ ಆಗದೇನೆ. ಇನ್ನೂ ಕೆಲವೊಂದು ಮೂವೀಸ್ ಯಾವ ಥರ ಇರುತ್ತೆ ಅಂತ ಅಂದರೆ ಟೈಮ್ ಕಳೀತಾ ಹೋದಾಗೇ ಆ ಮೂವಿನೂ ಕೂಡ ಚೇಂಜ್ ಆಗ್ತಿದೆ ಅಂತ ಅನಿಸುತ್ತೆ. ಟೈಮ್ ಕಳೀತಾ ಹೋದಾಗೆ ನಾವು ಬದಲಾಗ್ತೀವಿ, ನಾವು ಚೇಂಜ್ ಆಗ್ತೀವಿ. ಹಾಗೆಯೇ ಆ ಮೂವಿ ಬಗ್ಗೆ ಇರೋ ನಮ್ಮ ದೃಷ್ಟಿಕೋನ ಮತ್ತು ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗ್ತಿದೆ ಅಂತ ಅನಿಸುತ್ತೆ. You do not talk about Fight Club. ಫೈಟ್ ಕ್ಲಬ್ ಕೂಡ ಆ ಥರದ ಮೂವೀಸ್ಗಳಲ್ಲೇ ಒಂದು. ಇದನ್ನು ನಾವು ನಮ್ಮ ಟೀನೇಜ್ನಲ್ಲಿ ನೋಡಿದಾಗ ಇದು ಒಂಥರ ರೆಬಿಲಿಯನ್ ಮೂವಿ ಅಂತ ಅನಿಸುತ್ತೆ. ಸಮಾಜದ ವಿರುದ್ಧ ಇರೋ ಒಂದು ವಿದ್ರೋಹದ ರೀತಿ ಇರೋ ಮೂವಿ ಅಂತ ಅನಿಸುತ್ತೆ. ಆದರೆ ನಾವು ಯಾವಾಗ ಈ ಸಮಾಜದ ಒಳಗಡೆ ಸೇರ್ತೀವೋ, ನಮ್ಮ ಮೇಲೆ ಯಾವಾಗ ಜವಾಬ್ದಾರಿಗಳು ಬರುತ್ತೋ ಆವಾಗ ಈ ಮೂವಿ ನೋಡಿದ್ರೆ ಈ ಮೂವಿ ಒಂದು ರೀತಿ ನಮಗೆ ಮೀನಿಂಗ್ಲೆಸ್ ಅಂತ ಅನಿಸುತ್ತೆ, ರೆಕ್ಲೆಸ್ನೆಸ್ ಅಂತ ಅನಿಸುತ್ತೆ. ಮತ್ತು ಯಾವಾಗಾದರೂ ಈ ಮೂವಿ ನೋಡಿದಾಗ ಈ ಮೂವಿ ಒಂಥರ ಸಟೈರ್ ಅಂತ ಅನಿಸುತ್ತೆ. ಪೂರ್ತಿ ಮೂವಿನೇ ಟೈಲರ್ ಡ್ರೆಡನ್ ಅನ್ನೋ ಕ್ಯಾರೆಕ್ಟರ್ನ ರೋಸ್ಟ್ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಪದೇ ಪದೇ ಒಂದು ಮೂವೀಸ್ನ ನೋಡ್ತಾ ಹೋದಾಗ ಆ ಮೂವಿ ಮೇಲಿರೋ ಒಂದು ಸಬ್ಜೆಕ್ಟಿವ್ ಇನ್ಫ್ಲುಯೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಒಂದು ಮೂವಿನ ನಾವು ಮೊದಲನೇ ಸಲ ನೋಡಿದಾಗ ನಾವು ನಮ್ಮ ದೃಷ್ಟಿಕೋನದಿಂದ ನೋಡ್ತೀವಿ, ನಮ್ಗೆ ಹೇಗೆ ಅನಿಸ್ತಿರುತ್ತೆ, ನಮ್ಮ ಫೀಲಿಂಗ್ಸ್ ಏನು, ನಾವು ಆ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ವಿ, ಈ ರೀತಿಯಾಗಿ ಒಂದು ಮೂವಿನ ನೋಡ್ತೀವಿ. ಎರಡನೇ ಸಲ ನೋಡಿದಾಗಲೂ ಕೂಡ ಹೆಚ್ಚು ಕಮ್ಮಿ ಈ ರೀತಿಯಾಗೇ ನೋಡ್ತೀವಿ. ಆದರೆ ಮೂರನೇ ಸಲ, ನಾಲ್ಕನೇ ಸಲ ನೋಡ್ತಾ ಹೋದರೆ ನಾವು ಆ ಮೂವಿನ ನಮ್ಮ ಪರ್ಸ್ಪೆಕ್ಟಿವಿಂದ ನೋಡ್ತಿರೋದಿಲ್ಲ, ಡೈರೆಕ್ಟರ್ನ ಪರ್ಸ್ಪೆಕ್ಟಿವಿಂದ ನೋಡ್ತಾ ಇರ್ತೀವಿ. ಡೈರೆಕ್ಟರ್ ಎಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾನೆ ಮೂವಿಯಲ್ಲಿ, ಡೈರೆಕ್ಟರ್ ಯಾಕೆ ಈ ರೀತಿ ಡೈಲಾಗ್ ಬರ್ತಿದ್ದಾನೆ, ಈ ಥರ ನಾವು ಯೋಚನೆ ಮಾಡ್ತಾ ಮೂವಿ ನೋಡ್ತೀವಿ. ಈ ಇಡೀ ಮೂವಿನ ಒಬ್ಬ ನರೇಟ್ ಮಾಡ್ತಾ ಇರ್ತಾನೆ. ಇನ್ಫ್ಯಾಕ್ಟ್ ಈ ಇಡೀ ಮೂವಿ ಕೂಡ ಆ ನರೇಟರ್ದೆ. ನರೇಟರ್ ಹೇಗೆ ಅಂದರೆ ಅವನು ಒಂದು ರೀತಿಯ ದ್ವಂದ್ವದ ಜೀವನ ವಿತ್ ಅ ಕಾನ್ಫ್ಲಿಕ್ಟಿಂಗ್ ಮೈಂಡ್. ಅವನು ಮಾಡಬೇಕು ಅಂತಾರೆ ಕೆಲಸಗಳು ಬೇರೆ, ಆದರೆ ಅವನು ಮಾಡ್ತಾರೆ ಕೆಲಸ ಬೇರೆ. ಅವನಿಗೆ ಫ್ರೀಡಮ್ ಬೇಕು, ಆದರೆ ಅವನಿಗೆ ಒಂದು ರೀತಿಯ ಸ್ಲೇವರಿಯ ಚಟ ಇರುತ್ತೆ. ಅವನಿಗೆ ಬದುಕೋದಕ್ಕೆ ಯಾವುದೇ ರೀತಿ ಮೋಟಿವೇಶನ್ ಇರಲ್ಲ, ಆಸೆ ಇರಲ್ಲ. ಹಾಗಂತ ಅವನು ಬದುಕನ್ನು ಬಿಡೋಕ್ಕೂ ಕೂಡ ಆಗ್ತಿರೋದಿಲ್ಲ. ಅವನದು ಒಂದು ರೀತಿಯ ಬೋರಿಂಗ್ ಜೀವನ, ಬೋರ್ಡಮ್ನಲ್ಲೇ ಅವನು ಇಡೀ ದಿನ ಕಳೀತಿರುತ್ತೆ. ಈ ಬೋರ್ಡಮ್ ಮತ್ತು ಈ ಕಾನ್ಫ್ಲಿಕ್ಟಿಂದಾನೇ ಟೈಲರ್ ಡ್ರೆಡನ್ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಆಗ್ತಾನೆ. ಈ ಟೈಲರ್ ಡ್ರೆಡನ್ ಅನ್ನೋ ಕ್ಯಾರೆಕ್ಟರ್ ಯಾವುದೋ ಬೇರೆ ಒಂದು ಕ್ಯಾರೆಕ್ಟರ್ ಅಲ್ಲ, ಅವನದೇ ಮತ್ತೊಂದು ಪರ್ಸ್ನಾಲಿಟಿ ಆಗಿರುತ್ತೆ. ನರೇಟರ್ ಒಳಗಡೆ ಬಿಲ್ಡ್ ಆಗಿರೋ ಈ ಪರ್ಸ್ನಾಲಿಟಿ ಬಗ್ಗೆ ನರೇಟರ್ಗೂ ಕೂಡ ಗೊತ್ತಿರೋದಿಲ್ಲ. ನರೇಟರ್ ಇದನ್ನು ಬೇರೆ ಯಾವುದೋ ಒಂದು ಹೊಸ ವ್ಯಕ್ತಿ ಥರ ಟ್ರೀಟ್ ಮಾಡ್ತಾ ಇರ್ತಾನೆ. ಈ ಕ್ಯಾರೆಕ್ಟರ್ ನರೇಟರ್ ತನ್ನ ಜೀವನದಲ್ಲಿ ತಾನು ಯಾವ್ಯಾವ ರೀತಿ ಬದುಕಬೇಕು, ಯಾವ ರೀತಿ ಗೋಲ್ ಇಟ್ಕೋಬೇಕು, ತನ್ನ ಖುಷಿನ ಯಾವ ರೀತಿ ಹುಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾನೋ ಅದರ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ ಈ ಕ್ಯಾರೆಕ್ಟರ್. ನರೇಟರ್ ತನ್ನ ಅದೇ ಡೈಲಿ ರುಟೀನ್ ಬೋರಿಂಗ್ ಲೈಫಿಂದ ಸುಸ್ತಾಗಿರ್ತಾನೆ, ಅವನಿಗೆ ಸಾಕಾಗಿರುತ್ತೆ. ನಮ್ಮ ಜೀವನದಲ್ಲೂ ಹಾಗೆ ಅಲ್ವಾ, ಸೊಸೈಟಿ ನಮ್ಗೆ ಹೇಳ್ತಾನೆ ಇರುತ್ತೆ ಏನಾದರೂ ಸಾಧನೆ ಮಾಡು, ಏನಾದರೂ ಸಾಧಿಸು, ಏನಾದರೂ ಮಾಡು ಅಂತ. ಇದರಿಂದ ನಾವು ಯಾವ ರೀತಿ ಕಂಡೀಷನಿಂಗ್ ಆಗಿರ್ತೀವಿ ಅಂತ ಅಂದರೆ, ಸಪೋಸ್ ನಾವು ಏನು ಸಾಧನೆ ಮಾಡಿದ ಹಾಗೆ ಕೂತಿದ್ದೀವಿ ಅಂತ ಅಂದರೆ ನಮ್ಮ ಮೇಲೆ ಅಸಹ್ಯ ಆಗುತ್ತೆ. ನಾವು ನಮ್ಮನ್ನು ಒಬ್ಬ ವ್ಯಕ್ತಿ ಅಂತ ಕರ್ಕೊಳ್ಳೋದಕ್ಕೆ ಸಹ ಹಿಂದೆ ಮುಂದೆ ನೋಡ್ತೀವಿ. ಆಸ್ ಇಫ್ ದ ವೇ ವಿ ಆರ್ ಈಸ್ ಇನ್ಕಂಪ್ಲೀಟ್, ಬೈ ಡೂಯಿಂಗ್ ಸಮಥಿಂಗ್ ವಿ ವಿಲ್ ಬಿಕಮ್ ಕಂಪ್ಲೀಟ್. ಈ ಥರ ಯೋಚನೆ ಮಾಡ್ತೀವಿ ನಾವು. ಆದ್ದರಿಂದ ನಾವು ನಮ್ಮೊಳಗೇ ಒಂದು ಇನ್ಕಂಪ್ಲೀಟ್ನೆಸ್ನ ಯಾವಾಗಲೂ ಕ್ಯಾರಿ ಮಾಡ್ತಾನೆ ಇರ್ತೀವಿ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ರೆ, ಯಾವುದಾದ್ರೂ ಒಂದು ಅಂದ್ಕೊಂಡಿದ್ದನ್ನು ಪಡ್ಕೊಂಡ್ರೆ, ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಂದರೆ ಈ ಅನ್ಕಂಪ್ಲೀಟ್ ಹೋಗಿ ನಾವು ಕಂಪ್ಲೀಟ್ ಆಗ್ತೀವಿ, ನಾವು ಖುಷಿಯಾಗಿರ್ತೀವಿ ಅಂತ ಅನ್ಕೋತೀವಿ. ಆದರೆ ಸಮಯ ಕಳೀತಾ ಹೋದಾಗೆ ಗೊತ್ತಾಗುತ್ತೆ ನಾವು ಯಾವ ವಸ್ತು, ವ್ಯಕ್ತಿ, ವಿಷಯ ಅಥವಾ ಯಾವ ಸಾಧನೆನ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದ್ರ ಬಗ್ಗೆ ತುಂಬ ಆ್ಯಂಬಿಷಿಯಸ್ ಆಗಿದ್ವೋ ಒಂದು ಸಲ ಅದು ನಮ್ಮ ಕೈ ಸಿಕ್ಕಿದ ಕೂಡಲೇ ಅದೊಂಥರ ನಾರ್ಮಲ್ ಆಗಿಬಿಡುತ್ತೆ, ಕಡೆಗೆ ಮತ್ತೆ ಶುರು ಆಗುತ್ತೆ.
ಯಾವ ವಸ್ತು ಅಥವಾ ವಿಷಯ ನಮ್ಮ ಕೈಯಲ್ಲಿಲ್ವೋ ಅದನ್ನು ಮತ್ತೆ ಚೇಸ್ ಮಾಡೋಣ ಅಂತ. ಕಡೆಗೆ ಅದು ಸಿಗುತ್ತೆ, ಅದು ಕೂಡ ನಾರ್ಮಲ್ ಆಗುತ್ತೆ. ಇದೊಂಥರ ಎಂಡ್ಲೆಸ್ ಸ್ಲೇವರಿ ಸೈಕಲ್ ಆಗುತ್ತೆ. ಮೊದಲೇ ಹೇಳಿದ ಹಾಗೆ ಟೈಲರ್ ಡರ್ಡನ್ ಅಂತ ಅನ್ನೋದು ಒಂದು ಕ್ಯಾರೆಕ್ಟರ್, ಒಂದು ಪರ್ಸ್ನಾಲಿಟಿ. ಇದು ನರೇಟರ್ ಒಳಗಡೆ ನರೇಟರ್ಗೆ ಗೊತ್ತಾಗ್ದೇ ಇರೋ ಹಾಗೆ ಬಿಲ್ಡ್ ಆಗಿರುತ್ತೆ. ಇದು ನರೇಟರ್ನ ಅವನ ಒಂದು ಬೋರಿಂಗ್ ಡೈಲಿ ರುಟೀನ್ ಲೈಫಿಂದ ಹೊರಗೆ ಕರ್ಕೊಬರ್ತಾ ಇರುತ್ತೆ. ಈ ಟೈಲರ್ ಡರ್ಡನ್ದು ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತ ಅಂದರೆ, ಇವನಿಗೆ ಸೊಸೈಟಿಯ ಆಗು ಹೋಗುಗಳು, ಕಟ್ಟುಪಾಡುಗಳು ಇದರದ್ದು ಬಗ್ಗೆ ಯಾವುದೇ ರೀತಿಯ ಒಂದು ಕಾಳಜಿ ಇರೋದಿಲ್ಲ. ತನಗಿಷ್ಟ ಬಂದ ಹಾಗೆ ಬದುಕ್ತಿರ್ತಾನೆ, ಇಷ್ಟ ಬರುವಂಥ ಕೆಲಸಗಳನ್ನು ಮಾಡ್ತಾನೆ ಹಾಗೂ ಇಷ್ಟ ಬರದೇ ಇರೋ ಕೆಲಸಗಳಿಂದ ದೂರ ಇರ್ತಾನೆ. ಯಾರದೇ ಒಂದು ಆದೇಶ, ಒಂದು ಬಂಧನ ಇಲ್ಲದೆ ಮುಕ್ತವಾಗಿರ್ತಾನೆ. ಈ ಟೈಲರ್ ಡರ್ಡನ್ ಅನ್ನೋ ಕ್ಯಾರೆಕ್ಟರ್ ಯಾವಾಗ ನರೇಟರ್ ಜೀವನದಲ್ಲಿ ಬರುತ್ತೋ ಅವತ್ತಿಂದ ನರೇಟರ್ ಸಂಪೂರ್ಣವಾಗಿ ಬದಲಾಗ್ಬಿಡ್ತಾನೆ. ಅವನಿಗೆ ಜನ ಏನು ಹೇಳ್ತಾರೆ, ಯಾವ ರೀತಿ ನಡ್ಕೋಬೇಕು ಸಮಾಜದಲ್ಲಿ, ಇವೆಲ್ಲ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ತನಗೆ ಹೇಗೆ ಬೇಕೋ ಹಾಗೆ ಬದುಕ್ತಿರ್ತಾನೆ, ಫ್ರೀಯಾಗಿರ್ತಾನೆ. ಟೈಲರ್ ಡರ್ಡನ್ ಯಾವ ರೀತಿ ನಿರ್ಧಾರಗಳನ್ನು ಮತ್ತು ಯಾವ ರೀತಿ ಕಾರ್ಯಗಳನ್ನು ಮಾಡ್ತಿರ್ತಾನಂತ ಅಂದರೆ, ಯಾವುದು ನರೇಟರ್ನ ಎಚ್ಚರಪಡಿಸುತ್ತೋ, ಯಾವುದು ನರೇಟರ್ನ ಪ್ರೆಸೆಂಟ್ಗೆ ಕರ್ಕೊಂಡು ಬರುತ್ತೋ, ಯಾವುದು ನರೇಟರ್ನ ಆ ಒಂದು ಮೂರ್ಛಾ ವ್ಯವಸ್ಥೆಯಿಂದ, ಆ ಒಂದು ಡೈಲಿ ರುಟೀನ್ ಲೈಫ್ ಸ್ಟೈಲಿಂದ ಹೊರಗೆ ಕರ್ಕೊಂಡು ಬರುತ್ತೋ ಆ ರೀತಿ ನಿರ್ಧಾರಗಳನ್ನು ಟೈಲರ್ ಡರ್ಡನ್ ತಗೋತಾ ಇರ್ತಾನೆ. ಇದಕ್ಕೆ ಅವನು ಹುಡ್ಕೊಳ್ಳೋ ದಾರಿ ಅಂತ ಅಂದರೆ ಪೇನ್, ಫೈಟ್, ಮುಖಕ್ಕೆ ಗುದ್ದೋದು, ಬ್ರೂಟಲ್ ಆಗಿ ಫೈಟ್ ಮಾಡೋದು. ದ ಮೇನ್ ಆಬ್ಜೆಕ್ಟಿವ್ ಆಫ್ ಟೈಲರ್ ಡರ್ಡನ್ ಇಸ್ ಟು ಬ್ರಿಂಗ್ ನರೇಟರ್ ಟು ದ ಪ್ರೆಸೆಂಟ್. ಅವನು ನರೇಟರ್ ತಲೆಯಲ್ಲಿರೋ ಪಾಸ್ಟ್ ಮತ್ತು ಫ್ಯೂಚರ್ ಸಂಬಂಧಪಟ್ಟಿರೋ ಕಾನ್ಫ್ಲಿಕ್ಟ್ಗಳನ್ನು ದೂರ ಮಾಡ್ತಾನೆ. ನೀನು ಖರೀದಿ ಮಾಡ್ತಾ ಇರೋ, ನೀನು ಬಳಸ್ತಿರೋ ವಸ್ತುಗಳು ಬೇರೆ, ಹಾಗೆ ನೀನು ಬೇರೆ. ಯು ಆರ್ ನಾಟ್ ದ ಥಿಂಗ್ಸ್ ದಟ್ ಯು ಓನ್ ಅನ್ನೋದನ್ನು ಅರ್ಥ ಮಾಡಿಸ್ತಾನೆ. ಜೀವನದಲ್ಲಿ ಶಾಂತಿ ಸಿಗಲಿ ಅಂತ ನಾವು ಎಷ್ಟೋ ವಸ್ತುಗಳನ್ನ ಸಂಗ್ರಹ ಮಾಡ್ತೀವಿ, ಏನೇನೋ ಖರೀದಿ ಮಾಡ್ತೀವಿ. ನೋಡಿದ್ರೆ ಕಡೆಗೆ ಆ ವಸ್ತುಗಳು, ಆ ಸಂಗ್ರಹ ಮಾಡಿರೋ ವಸ್ತುಗಳೇ ನಮ್ಮ ಶಾಂತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹಿಡಿತವೆ. ದ ಥಿಂಗ್ಸ್ ದಟ್ ವಿ ಓನ್ ಎಂಡ್ ಅಪ್ ಓನಿಂಗ್ ಅಸ್. ಇವನ್ನೆಲ್ಲ ಟೈಲರ್ ನರೇಟರ್ಗೆ ಅರ್ಥ ಮಾಡಿಸೋದಕ್ಕೆ ತಗೊಳ್ಳೋ ನಿರ್ಧಾರಗಳು ಹಾಗೂ ದಾರಿಗಳು ವಿಭಿನ್ನವಾಗಿರುತ್ತೆ. ಸ್ಟುಪಿಡ್ ಅಂತ ಅನಿಸುತ್ತೆ. ಆದರೆ ಟೈಲರ್ ನರೇಟರ್ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಲಿ, ಅವನು ಪ್ರೆಸೆಂಟಲ್ಲಿರಲಿ ಅಂತ ಬಯಸ್ತಿರ್ತಾನೆ. ಪ್ರತಿ ಕ್ಷಣದಲ್ಲಿ ಕೂಡ ಅದರದ್ದೇ ಆದ ಸ್ವಾತಂತ್ರ್ಯತೆ ಇದೆ. ಅದನ್ನು ನರೇಟರ್ ಫೀಲ್ ಮಾಡಬೇಕು ಅಂತ ಅನ್ನೋದು ಟೈಲರ್ ಮುಖ್ಯ ಉದ್ದೇಶ ಆಗಿರುತ್ತೆ. ನರೇಟರ್ ತನ್ನೆಲ್ಲ ಈಗೋ ಬಿಟ್ಟು ತಾನೆಷ್ಟು ನಾರ್ಮಲ್ ಹಾಗೂ ತಾನೆಷ್ಟು ಗ್ರೌಂಡೆಡ್ ಅಂತ ಅನ್ನೋದು ನರೇಟರ್ಗೆ ಅರ್ಥ ಆಗಬೇಕು, ಅದನ್ನು ಅರ್ಥ ಮಾಡಿಸ್ಬೇಕು ಅಂತ ಅನ್ನೋದು ಟೈಲರ್ದು ಮೇನ್ ಗುರಿಯಾಗಿರುತ್ತೆ. No, I am listening. It's a little hard to know what to make of all this. ನೇರವಾಗಿ ಅರ್ಥ ಆಗದಿದ್ದರೆ ಯಾವಾಗ ಮುಖಕ್ಕೆ ಹೊಡೆತ ಬಿದ್ದು ಜಾಯ್ ಲೈನ್ ಕಿತ್ತಾಗುತ್ತೋ, ಯಾವಾಗ ಹಲ್ಲುಗಳು ಕಿತ್ತು ಬರುತ್ತೋ ಆವಾಗಲೂ ಅರ್ಥ ಆಗಲೇಬೇಕು. ನಾನೇನು ತುಂಬ ದೊಡ್ಡ ವ್ಯಕ್ತಿ ಅಲ್ಲ, ನಾನೇನು ದೊಡ್ಡ ಮಹಾನ್ ಅಲ್ಲ, ತಾನೂ ಕೂಡ ಎಲ್ಲ ರೀತಿ ಮನುಷ್ಯನೇ, ಹೊಡೆದಾಗ ತನಗೂ ಕೂಡ ರಕ್ತ ಬರುತ್ತೆ ಅಂತ. ಇದನ್ನು ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಟೈಲರ್ ಡರ್ಡನ್ ಮತ್ತು ನರೇಟರ್ ಇಬ್ಬರು ಒಂದೇ, ಆದರೆ ಈ ಎರಡು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಸೇರಿ ಫೈಟ್ ಕ್ಲಬ್ ಅಂತ ಒಂದು ಫೈಟಿಂಗ್ ಕ್ಲಬ್ನ ಹುಟ್ಟಾಕ್ತವೆ. ಒಂದು ಸಲ ಫೈಟ್ ಕ್ಲಬ್ ಯಾವುದಾದ್ರೂ ಒಬ್ಬ ವ್ಯಕ್ತಿ ಎಂಟರ್ ಆದ ಅಂತ ಅಂದರೆ ಅವನು ಸಾವಿಗೆ ತುಂಬ ಹತ್ತಿರ ಇರ್ತಾನೆ. ಅವನ ಪರಿಸ್ಥಿತಿ ಇದಕ್ಕಿಂತಲೂ ಕೆಟ್ಟದಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರೊಸೆಸ್ನಲ್ಲಿ, ಆ ಫೈಟ್ನಲ್ಲಿ ಒಂದು ಸಲ ಅವನು ಗೋತ್ರು ಆದ ಅಂತ ಅಂದರೆ ಅವನಿಗೆ ಗೊತ್ತಾಗ್ಬಿಡುತ್ತೆ ತಾನು ಏನು ಮಹಾನ್ ಅಲ್ಲ, ತನ್ನ ಈಗೋ ಏನೇನೂ ಅಲ್ಲ, ತಾನು ಕೂಡ ಫ್ರೀಯಾಗಿರ್ಬೋದು ಎಲ್ಲ ರೀತಿಯ ಹೊರೆಗಳಿಂದ ಅಂತ. ಫೈಟ್ ಕ್ಲಬ್ ದೊಡ್ಡಾಗ್ತಾ ಹೋದ ಹಾಗೆ ಕೇಯಾಸ್ ಶುರು ಆಗುತ್ತೆ. ಪ್ರಾಜೆಕ್ಟ್ ಮೆಹಮ್ಗೆ ದಾರಿ ಮಾಡಿಕೊಡುತ್ತೆ. ಈ ಹಂತದಲ್ಲಿ ನರೇಟರ್ ಟೈಲರ್ ಡರ್ಡನ್ನಿಂದ ಒಂದು ರೀತಿ ದೂರವನ್ನು ಕಾಯ್ಕೊಳ್ತಾನೆ. ನರೇಟರ್ಗೆ ಟೈಲರ್ ಡರ್ಡನ್ನಿಂದ ಇರಿಟೇಷನ್ ಶುರು ಆಗಿರುತ್ತೆ, ಒಂದು ರೀತಿ ಕೋಪ ಶುರು ಆಗಿರುತ್ತೆ. सुनो फाइट क्लब हमने साथ मिलकर शुरू किया था, तुम्हें याद है? ये जितना तुम्हारा है उतना मेरा भी है, समझे? क्या ये हमारा आइडिया था? हाँ, मुझे लगा हम सब साथ मिलकर कर रहे समझ हैं। नहीं रहा है। ये प्लान हम दोनों से कई ज्यादा बड़ा है। ಎಟ್ ದಿಸ್ ಪಾಯಿಂಟ್ ನರೇಟರ್ಗೆ ಟೈಲರ್ ಡರ್ಡನ್ನಿಂದ ಮುಕ್ತಿ ಬೇಕಾಗಿರುತ್ತೆ. ನರೇಟರ್ಗೆ ಟೈಲರ್ ಡರ್ಡನ್ನಿಂದನೇ ಸ್ವಾತಂತ್ರ್ಯ ಬೇಕಾಗಿರುತ್ತೆ. ಯಾಕಂತಂದರೆ ಇದಕ್ಕೆ ರೀಸನ್ಸ್ ಇದ್ದಾವೆ. ಮೊದಲನೇ ರೀಸನ್, ನರೇಟರ್ನ ಜೀವನದಲ್ಲಿ ಟೈಲರ್ ಡರ್ಡನ್ ಬಂದಾಗ ನರೇಟರ್ ತನ್ನ ಒಂದು ಬೋರ್ಡಮ್ ಲೈಫ್ನಲ್ಲಿದ್ದ. ಟೈಲರ್ ಡರ್ಡನ್ ನರೇಟರ್ನ ಆ ಬೋರ್ಡಮ್ ಲೈಫ್ನಿಂದ ಫ್ರೀಡಮ್ ಅನ್ನೋ ಒಂದು ಮತ್ತೊಂದು ಎಡ್ಜ್ಗೆ ಕರ್ಕೊಂಬಂದುಬಿಟ್ಟು. ಮೊದಲು ನರೇಟರ್ ಫೀಲ್ ಮಾಡ್ತಿದ್ದು ಎಕ್ಸ್ಟ್ರೀಮ್ ಬೋರ್ಡಮ್ ಆಗಿತ್ತು. ಆದರೆ ಟೈಲರ್ ಡರ್ಡನ್ ಬಂದಾದಮೇಲೆ ನರೇಟರ್ಗೆ ಸಿಕ್ಕಿದ್ದು ಎಕ್ಸ್ಟ್ರೀಮ್ ಫ್ರೀಡಮ್. ಯಾಕೋ ಗೊತ್ತಿಲ್ಲ, ನರೇಟರ್ಗೆ ತನ್ನ ಈಗಿನ ಜೀವನ, ಹಳೆಯ ಜೀವನ ಇವೆರಡು ಸೇಮ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಎರಡು ಎಕ್ಸ್ಟ್ರೀಮ್ ಪಾಯಿಂಟ್ಗಳು ಯಾವತ್ತೂ ಸೇಮ್ ಆಗಿರುತ್ತೆ. ಎಕ್ಸ್ಟ್ರೀಮ್ ಬೋರ್ಡಮ್, ಎಕ್ಸ್ಟ್ರೀಮ್ ಫ್ರೀಡಮ್, ಇವೆರಡು ಬೋರ್ಡಮ್ ಮತ್ತು ಫ್ರೀಡಮ್ ಅಂತ ಅನ್ನೋದು
ಎಕ್ಸ್ಟ್ರೀಮ್ ಲೆವೆಲಿಗೆ ಹೋದಾಗ ಇವು ಸೇಮ್ ಅಂತಲೇ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಲವ್ ಮತ್ತು ಹೇಟ್ ಅಂತ ಅನ್ನೋದು ಬೇರೆ ಬೇರೆ ಫೀಲಿಂಗ್ಸ್ ಆಗಿದ್ರೂ ಕೂಡ ಇವೆರಡು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಇವೆರಡಿಂದನೂ ಕೂಡ ಸೆಲ್ಫ್ ಹಾರ್ಮ್ ಆಗುತ್ತೆ, ಇವೆರಡಿಂದನೂ ಕೂಡ ಹರ್ಟ್ ಆಗುತ್ತೆ. ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ಥೀಸಿಸಮ್ ಆ್ಯಂಡ್ ಏಥಿಸಿಸಮ್. ಇವೆರಡು ಬೇರೆ ಬೇರೆ, ಥೀಸ್ಟೇ ಬೇರೆ, ಏಥಿಸ್ಟೇ ಬೇರೆ, ಇವೆರಡು ವಿರುದ್ಧವಾದಿಗಳಂತ ಅನಿಸಿದ್ರು ಕೂಡ ಇವರಿಬ್ಬರಲ್ಲೂ ಹೆಚ್ಚು ವ್ಯತ್ಯಾಸ ಏನಿರಲ್ಲ. ಒಬ್ಬ ಏಥಿಸ್ಟ್ ಸ್ಪಿರಿಚುಯಾಲಿಟಿನ ಮತ್ತು ಭಕ್ತಿ ಮಾರ್ಗವನ್ನು ಫೀಲ್ ಮಾಡ್ದೇನೆ ದೇವರು ಇಲ್ಲ ಅಂತ ಡೈರೆಕ್ಟಾಗಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾನೆ. ಮತ್ತೊಬ್ಬ ಥೀಸ್ಟ್ ರ್ಯಾಷ್ನಲ್ ಆಗಿ ಯೋಚನೆ ಮಾಡ್ದೇನೆ, ಬೇರೆ ಪಾಸಿಬಿಲಿಟೀಸ್ನ ಎಕ್ಸ್ಪ್ಲೋರ್ ಮಾಡ್ದೇನೆ ದೇವ್ರು ಮಾತ್ರ ಇದ್ದಾನೆ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾನೆ. ಇವರಿಬ್ಬರಲ್ಲೂ ಒಂದು ಲ್ಯಾಕ್ ಆಫ್ ನಾಲೆಡ್ಜ್ ಇದ್ದೇ ಇರುತ್ತೆ. ಸೊ ಇವರಿಬ್ಬರು ಸೇಮಲ್ಲೇ ಇರ್ತಾರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ. ಅನದರ್ ರೀಸನ್ ಈಸ್ ಟೈಲರ್ ಎಟ್ ದಿ ಬಿಗಿನಿಂಗಿಂದ ಅವನು ಸೊಸೈಟಿನ ಕ್ವಶನ್ ಮಾಡ್ತಾ ಇರ್ತಾನೆ. ಸೊಸೈಟಿಯ ರೀತಿ ರಿವಾಜುಗಳು, ರೀತಿ ನಿಯಮಗಳನ್ನು ಅವನು ವಿರೋಧ ಮಾಡ್ತಿರ್ತಾನೆ. ಅವನಿಗೆ ಸೊಸೈಟಿ ಅಂದ್ರೇ ಆಗ್ತಿರೋದಿಲ್ಲ. ಬಟ್ ಫೈಟ್ ಕ್ಲಬ್ ಬೆಳೀತಾ ಹೋದ ಹಾಗೆ, ಅದಕ್ಕೆ ಜನ ಸೇರ್ತಾ ಹೋದಾಗೆ ಆ ಫೈಟ್ ಕ್ಲಬ್ಬಲ್ಲಿರೋ ಮೆಂಬರ್ಸ್ ಕ್ರೌಡಾಗಿ ಬದಲಾಗುತ್ತೆ. ಹೀಗಾದಾಗ ಕ್ರೌಡ್ ಕೂಡ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಥರನೇ ವರ್ಕ್ ಆಗಲಿಕ್ಕೆ ಶುರುವಾಗುತ್ತೆ. ಹೇಗೆ ಸೊಸೈಟಿಲಿ ಎಲ್ಲರೂ ಕೂಡ ಒಂದು ರೀತಿ ಕುರಿಗಳಂತೆ ವರ್ತಿಸ್ತಾ ಇರ್ತಾರೋ, ಈ ಫೈಟ್ ಕ್ಲಬ್ನಲ್ಲೂ ಕೂಡ ಎಲ್ಲರೂ ಒಂದು ರೀತಿ ಕುರಿಗಳ ಥರನೇ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದು ಕೂಡ ಒಂದು ರೀಸನ್ ಆಗುತ್ತೆ ನರೇಟರ್ ಟೈಲರ್ ಡರ್ಡನ್ನಿಂದ ದೂರ ಕಾಯ್ದುಕೋಬೇಕು ಅಂತ ಅನ್ನೋದಕ್ಕೆ. ಟೈಲರ್ ಡರ್ಡನ್ ನರೇಟರ್ನ ಒಂದು ಬಾವಿಯಿಂದ ಎತ್ತಿ ಮತ್ತೊಂದು ಬಾವಿಗೆ ಹೋಗ್ಬಿಡ್ತಾನೆ. ಟೈಲರ್ ಡರ್ಡನ್ ನರೇಟರ್ನ ಸ್ಲೇವರಿಯಿಂದ ಅಂತೂ ಪಾರು ಮಾಡ್ತಾನೆ, ಬಟ್ ಅವನನ್ನು ಅನರ್ಕಿ ಹತ್ರ ತೊಗೊಂಡೋಗ್ಬಿಡ್ತಾನೆ. ಮೊದಲು ಕೂಡ ನರೇಟರ್ ಓಡ್ತಾನೆ ಬದುಕ್ತಾ ಇದ್ದ, ಈಗಲೂ ಕೂಡ ನರೇಟರ್ ಓಡ್ತಾನೆ ಬದುಕ್ತಾ ಇದ್ದ. ಮೊದಲು ಕೂಡ ನರೇಟರ್ಗೆ ನಿದ್ದೆ ಬರ್ತಿಲ್ಲ, ಆದರೆ ನರೇಟರ್ ಈಗ ನಿದ್ದೆ ಮಾಡೋ ಹಾಗೆ ಇಲ್ಲ, ತಲೆ ತುಂಬ ಕಾನ್ಫ್ಲಿಕ್ಟ್. ಇದು ಹೇಗಾಗಿದೆ ಅಂತ ಅಂದರೆ, ಸಮಸ್ಯೆ ಅದೇ, ಸಿಂಪ್ಟಮ್ಸ್ ಕೂಡ ಅದೇ, ಆದರೆ ರೋಗ ಮಾತ್ರ ಬೇರೆ. ಇದು ನಮ್ಮ ಇತಿಹಾಸ ಕೂಡ ಹೌದು. ನಾವು ಕೂಡ ಕ್ರಾಂತಿ ಹೆಸರಲ್ಲಿ ಬರೀ ರೋಗವನ್ನು ಮಾತ್ರ ಬದಲಾಯಿಸಿದ್ದೀವಿ. ರೆವಲ್ಯೂಷನ್ ಹೆಸರಲ್ಲಿ ನಾವು ವ್ಯವಸ್ಥೆನ ಬದಲಾಯಿಸಿದ್ವಿ, ನಾವು ಬದುಕೋ ರೀತಿನ ಬದಲಾಯಿಸಿದ್ವಿ, ಎಲ್ಲ ಬದಲಾಯಿಸಿದ್ರೂ ಕೂಡ ಇವತ್ತು ಕೂಡ ಆ ಡಿಸೀಸ್ನ ಸಿಂಪ್ಟಮ್ಸ್ ಇವತ್ತಿಗೂ ಇದೆ. ಇವತ್ತಿಗೂ ನಾವು ಹಾಗೆ ಬದುಕ್ತಾ ಇದ್ದೀವಿ. ಡೆಮೋಕ್ರಸಿಯಲ್ಲಿ ಬದುಕ್ತಿರೋ ನಾವು ಯಾವುದೇ ಐಡಿಯಾಲಜಿನ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿನ ಪವರ್ಗೆ ತಂದರೂ ಕೂಡ ನಾವು ಬದುಕೋ ರೀತಿ ಏನು ಬದಲಾಗಿಲ್ಲ, ಅಥವಾ ನಮ್ಮ ಅವಸ್ಥೆ ಕೂಡ ಏನು ಬದಲಾಗಿಲ್ಲ. ಟೈಲರ್ ಡರ್ಡನ್ ಏನು ದೊಡ್ಡ ರೆವಲ್ಯೂಷನರಿ ಅಲ್ಲ, ಯಾಕಂದರೆ ಅವನು ಸಮಸ್ಯೆಗೆ ಸೊಲ್ಯೂಷನ್ನ ತರಲ್ಲ, ಬದಲಾಗಿ ಇರೋ ಸಮಸ್ಯೆಯನ್ನು ಇನ್ನೂ ಹೆಚ್ಚು ಮಾಡ್ತಾನೆ. ಹೀ ಈಸ್ ನಾಟ್ ಅ ಮೆಡಿಸನ್ ಫಾರ್ ಅ ಡಿಸೀಸ್, ಹೀ ಈಸ್ ಅ ಸಿಂಪ್ಟಮ್ ಆಫ್ ದಟ್ ಡಿಸೀಸ್. ಹೀ ಈಸ್ ಅ ಡಯಾಗ್ನೋಸಿಸ್ ಆಫ್ ಅವರ್ ಮೊನೋಟನಸ್ ಲೈಫ್. ಹೀ ಈಸ್ ಅ ಡಯಾಗ್ನೋಸಿಸ್ ಆಫ್ ಅವರ್ ಕಾನ್ಫ್ಲಿಕ್ಟೆಡ್ ಮೈಂಡ್. ನಮ್ಮ ಒಳಗೆ ಇನ್ನೂ ಅಲ್ಪ ಸ್ವಲ್ಪ ಉಳ್ಕೊಂಡಿರೋ ಕೊನೆಯ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಟೈಲರ್ ಡರ್ಡನ್. ನಮ್ಮನ್ನು ನಮ್ಮ ನಿದ್ದೆಯಿಂದ ಎಬ್ಬಿಸೋ ಕೊನೆಯ ಪ್ರಯತ್ನ ಟೈಲರ್ ಡರ್ಡನ್.